ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಇವತ್ತು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಮತ್ತೆ ಬಿಸ್ನೆಸ್ ಬಗ್ಗೆ, ಫೀಮೇಲ್ಸ್ ಬಿಸ್ನೆಸ್ ಯಾವ್ಯಾವ ಥರ ಮಾಡ್ಬೋದು ಅನ್ನೋದನ್ನು ಮತ್ತೆ ನಾನು ಇನ್ನೊಂದು ಸರಿ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಯಾಕೆಂದರೆ ಇದು ನೆವರ್ ಎಂಡಿಂಗ್ ಸ್ಟೋರಿ. ಒಂದು ಬಿಸ್ನೆಸ್ ಅನ್ನೋ ಒಂದು ಪ್ರೋಸೆಸ್ ಇದೆಯಲ್ಲ, ಅದು ನೆವರ್ ಎಂಡಿಂಗ್ ಸ್ಟೋರಿ. ಒಂದಲ್ಲ ಒಂದು ಥರ ನಾವು ಬಿಸ್ನೆಸ್ ಮಾಡ್ಬೋದು. ಪ್ರಪಂಚದಲ್ಲಿ ಒಂದೇ ಥರ ಇದೇ ಬಿಸ್ನೆಸ್ಸು ಮತ್ತು ಇದಿಲ್ಲ ಅನ್ನೋಂಗೆಲ್ಲ ಏನೂ ಇಲ್ಲ. ಸಿಕ್ಕಾಪಟ್ಟೆ ಥರ ವೆರೈಟಿ ಆಫ್ ಬಿಸ್ನೆಸ್ ಇರೋದರಿಂದ ನಮಗೆ ಯಾವ ಥರ ಬೇಕೋ ಅದನ್ನು ನಾವು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕು, ನಮ್ಗೆ ಯಾವುದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆಯೋ ಇಲ್ಲ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಆ ಥರ ಎಲ್ಲ ಮಾಡ್ಬೋದು. ಇವಾಗ ಒಂದು ಬಿಸ್ನೆಸ್ ಅಂದಿದ ತಕ್ಷಣ ಇದಕ್ಕೆ ಸ್ಥಿಮಿತ ಅನ್ನೋದು ಏನಿಲ್ಲ. ಹೆಣ್ಮಕ್ಳು ಇವಾಗ ಒಂದು ಆರ್ಟ್ ಅಂತ ಇರುತ್ತೆ. ಆರ್ಟ್ ಅಂತ ಅನ್ನುವಾಗ ಒಂದು ಡ್ರಾಯಿಂಗ್ ಕಲೆಯಿಂದ ಕೂಡ ಅವರು ಸಂಪಾದನೆ ಮಾಡ್ಕೋಬೋದು. ಅದು ಅಲ್ಲಿಗೆ ಎಂಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಆರ್ಟ್ ಅಂತ ಅನ್ನುವಾಗ ಓಕೆ, ಕಾಮನ್ ಆಗಿ ಹೇಳೋಣ ಅಂತಂದರೆ, ಇವಾಗ ಒಂದು ಮೆಹಂದಿ ಕಲೆ ಅವ್ರಿಗಿದೆ ಅಂತಂದರೆ ಅದನ್ನು ಕೂಡ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟರೆ ಖಂಡಿತ ಒಂದು ಮ್ಯಾರೇಜ್ ಫಂಕ್ಷನ್ಸು, ಎನಿ ಈವೆಂಟ್ಸ್ಗೆ ಇವಾಗ ಅದನ್ನು ನಮ್ಮ ಹಿಂದೂಸ್ ಆದರೆ ಯೂಸ್ ಮಾಡ್ತಾರೆ. ಹಿಂದೂಸು, ಮುಸ್ಲಿಮ್ಸು ಆ ಥರ ಏನೂ ಇಲ್ಲ. ಇವಾಗ ಮೆಹಂದಿ ಹಾಕೊಳ್ಳೋದಕ್ಕೆ ಹೆಣ್ಮಕ್ಳು ಎಲ್ಲರೂ ಅದನ್ನು ಒಂದು ಫಂಕ್ಷನ್ ಅಂದ ತಕ್ಷಣ ಪ್ರಿಫರ್ ಮಾಡ್ತಾರೆ. ಅದು ಕೂಡ ಒಂದು ಬಿಸ್ನೆಸ್ಸು. ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ರೈಟ್ ಫ್ರಮ್ ಅದರಿಂದ ಹಿಡಿದು ಒಂದು ಬಿಸ್ನೆಸ್ ಇದೆ. ಆಮೇಲೆ ಈಗ ಒಂದು ಟೀ ಅಂಗಡಿ, ಈಗ ಒಂದು ಫ್ರಾಂಚೈಸಿ ಅಂತ ಬಂದಿದೆ. ಇವಾಗ ನಾರ್ಮಲ್ಲಾಗಿ ಒಂದು ಟೀ ಶಾಪ್ ಇಟ್ಟು ಮಾಡುವಂಥದ್ದು ಅಲ್ಲ. ಈಗ ಫ್ರಾಂಚೈಸಿಗಳನ್ನ ಓಪನ್ ಮಾಡಿದ್ದಾರೆ. ಇವಾಗ ಅಮೃತ ತುಲ್ಯ ಅಂತ ಬಂದಿದೆ. ಅಮೃತ ಅಂತ ಬರೋವಂಥದ್ದೆಲ್ಲ ಇವಾಗ ಒಂದು ಫ್ರಾಂಚೈಸಿನ ಅವರು ಕೊಡ್ತಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಅದನ್ನು ಡೀಲರ್ಶಿಪ್ನ ತಗೊಂಡು ಮಾಡೋರು ಇದ್ದಾರೆ. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರು ಒಂದು 10 ರೂಪೀಸ್ ಗ್ಲಾಸ್ ಅಂತ ಅನ್ನೋವಾಗ ಆಲ್ಮೋಸ್ಟ್ ಎಷ್ಟು ಟೇಸ್ಟು ಡಿಫ್ರೆಂಟ್ ಆಗಿರೋದ್ರಿಂದ ಅಲ್ಲಿ ಆಗುವಂಥ ಬಿಸ್ನೆಸ್ಸು ತುಂಬ ರೇಟಿಂಗಲ್ಲಿದೆ. ಆಲ್ಮೋಸ್ಟ್ 1 ಲಕ್ಷ ಅದರಿಂದ ಕೂಡ ಹೆಣ್ಮಕ್ಳು ದುಡಿತಿದ್ದಾರೆ. ಅದು ಒಂದಾಗುತ್ತೆ ಬಿಸ್ನೆಸ್ನ. ಔಟ್ಸೈಡ್ ನಾವು ಬಂದು ಒಂದು ಶಾಪ್ ಇಟ್ಟು ಮಾಡ್ತೀವಿ ಅಂತಂದರೆ ಆ ಒಂದು ಟಿಪಿಕಲ್ ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ, ನಾನು ಮನೇಲೇ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರಿಗೆ ನಾನು ಆಲ್ರೆಡಿ ಹೇಳಿದ್ದೆ, ಮೀಶೋ ಇದೆ, ಮತ್ತು ಅಮೆಝಾನ್ ಇದೆ, ಮಿಂತ್ರಾ ಇದೆ, ಮತ್ತು ಫ್ಲಿಪ್ಕಾರ್ಟ್ ಇದೆ. ಅಂಥ ಬಿಸ್ನೆಸ್ಸು ನೀವು ಮನೇಲೇ ಕೂತು ಮಾಡ್ಬೋದು. ಇನ್ನು ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರಿಗೆ ಇವಾಗ ಇಯರಿಂಗ್ಸ್ ಮಾಡುವಂಥದ್ದು, ಇಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಂಥದ್ದು, ಆ್ಯರಿ ವರ್ಕ್ಸ್ ಮಾಡುವಂಥದ್ದು, ಇಲ್ಲ ಇನ್ನೂ ಕೆಲವೊಂದು ಐಡಿಯಾಸ್ ಬೇಕಂತಂದರೂ ನಾನು ಮುಂದಿನ ದಿನದಲ್ಲಿ ಕೊಡ್ತೀನಿ. ಇವಾಗ ನೆಕ್ಸ್ಟು ನಾನು ಅಂದ್ಕೊಂಡಿದ್ದು ಪೇಪರ್ ಪ್ಲೇಟ್ಸ್. ಈಗ ಪೇಪರ್ ಪ್ಲೇಟ್ಸು ಅನ್ನೋದು ತುಂಬ ಕಂಪಲ್ಸರಿ ಆಗಿಬಿಟ್ಟಿದೆ. ಯೂಸ್ ಆ್ಯಂಡ್ ಥ್ರೋ ಇವಾಗ ಎಲ್ಲ ಕಡೆ ಯೂಸ್ ಆ್ಯಂಡ್ ಥ್ರೋನೇ ಮಾಡ್ತಾರೆ. ಆಫ್ಟರ್ ಕರೋನಾ ಅಂತೂ ಯಾರೂ ಆ ಪ್ಲೇಟ್ಸ್ನ ಯೂಸೇ ಮಾಡಲ್ಲ. ಇವಾಗ ಆ ಒಂದು ಮಿಷಿನ್ನ ತಗೊಂಡ್ರೆ ರಾ ಮೆಟೀರಿಯಲ್ನ ಅವರೇ ಕೊಡ್ತಾರೆ. ಮತ್ತು ಬೈ ಮಾಡ್ಕೊಳ್ಳೋಕ್ಕೆ ನೀವು ಬಿಸ್ನೆಸ್ನ ಆಪ್ಷನ್ ಮಾಡ್ಕೋಬೇಕು. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ತಕ್ಷಣ ಎಲ್ಲನೂ ಎಂಡ್ ಟು ಎಂಡ್ ಆಗೋಯ್ತು ಅಂತಲ್ಲ. ಕೆಲವರು ಪರ್ಚೇಸ್ ಮಾಡ್ತಾರೆ, ಮಾಡೋದೇ ಇಲ್ಲ ಅಂತಲ್ಲ. ಬಟ್ ನಮಗೂ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಸ್ಕಿಲ್ ಇರಬೇಕು. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಬಿಸ್ನೆಸ್ ವರ್ಕೌಟ್ ಆಗುತ್ತೆ. ಈ ಬಿಸ್ನೆಸ್ ಅನ್ನೋದೇ ಒಂದು ಮಾರ್ಕೆಟಿಂಗ್ ಸ್ಕಿಲ್. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನೇ ಮಾಡಿದ್ರೂ ನಾವು ಮಾರಾಟ ಮಾಡುವಂಥ ಒಂದು ಸ್ಕಿಲ್ನ ಗಳಿಸ್ಕೋಬೇಕು. ಆಗ ಮಾತ್ರ ಆ ಬಿಸ್ನೆಸ್ ವರ್ಕ್ ಆಗುತ್ತೆ. ಅದು ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ. ನಾವು ಯಾರ್ದೋ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂತಂದರೆ ಅವ್ರು ಇರೋವರೆಗೂ ನಮ್ಮ ಬಿಸ್ನೆಸ್ ರನ್ ಆಗುತ್ತೆ. ಅದ್ರ ಮೇಲೆ ನಮಗೆ ಡೌಟ್ ಕ್ರಿಯೇಟ್ ಆಗುತ್ತೆ, ಏನಪ್ಪ ಮಾಡೋದು ನೆಕ್ಸ್ಟು ಅಂತ. ಸೊ ಅವಾಗ ನಾವು ಲ್ಯಾಗ್ ಆಗಿಬಿಡ್ತೀವಿ, ಅಥವಾ ಮತ್ತೆ ಬ್ರೇಕಪ್ನ ನಾವು ತೊಗೊಳ್ತೀವಿ ಬಿಸ್ನೆಸ್ಸಲ್ಲಿ. ಸೊ ಆ ಥರ ಮಾಡ್ಕೊಳ್ಳೋದಕ್ಕಿಂತ ನಾವೇ ಫಸ್ಟು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಮಾರ್ಕೆಟಿಂಗ್ ಸ್ಕಿಲ್ನ ನಾವು ಡೆವಲಪ್ ಮಾಡಿಕೊಂಡು ಬೇರೆಯವ್ರ ಹತ್ರ ನಾವು ಬೇಕಾದರೆ ಪರ್ಚೇಸ್ ಮಾಡಿಕೊಂಡು ಆ ಮಾರ್ಕೆಟಿಂಗ್ ಸ್ಕಿಲ್ನ ನಾವು ಗಳಿಸ್ಕೊಂಡ್ಮೇಲೆ ಆಮೇಲೆ ನೀವೇ ಓನಾಗಿ ಹಾಕಿ ನೀವು ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಇದಕ್ಕೆ ಮಾತ್ರ ಸ್ಥಿಮಿತ ಅಲ್ಲ, ಎಲ್ಲ ಬಿಸ್ನೆಸ್ಗೂ ನೀವು ಅದೇ ಮಾಡಿ. ಸೊ ಒನ್ಸ್ ನೀವು ಟ್ರೈ ಆ್ಯಂಡ್ ಎರರ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಈ ಮಾರ್ಕೆಟಿಂಗ್ ವೇವ್ ಲೆಂತ್ ಇಷ್ಟಿದೆ ಅಂತ. ಅನ್ಲೆಸ್ ಅದರ್ವೈಸ್ ಸುಮ್ಮನೆ ಜಂಪ್ ಮಾಡೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇವತ್ತು ಸಪೋರ್ಟ್ ಮಾಡ್ತೀನಿ ಅನ್ನೋರು ನಾಳೆ ಸಪೋರ್ಟ್ ಮಾಡೋಕ್ಕಿರ್ತಾರೋ ಇಲ್ವೋ.
ಅವ್ರ ಮನಸ್ಥಿತಿ ಇವಾಗಿರೋ ಥರನೇ ಇರುತ್ತಾ? ಪ್ರತಿಯೊಬ್ರದ್ದು ಇರಲ್ಲ. ಯಾಕೆಂದರೆ ಇವತ್ತಿನ ಇರೋ ಮನಸ್ಥಿತಿ ನಮಗಿರೋದೇ ಕಷ್ಟ. ಅಂಥದ್ರಲ್ಲಿ ನಾವು ಬೇರೆಯವ್ರನ್ನ ಡಿಪೆಂಡ್ ಆಗಿ ಇದೇ ಥರ ಇರಬೇಕು ಅಂತ ಅಂದ್ಕೊಳ್ಳೋದು ಇದೆಯಲ್ಲ, ಅದು ಸಿಕ್ಕಾಬಿಡೋ ತಪ್ಪು. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಏನಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮನ್ನು ನೀವು ನಂಬೋದು ಒಳ್ಳೆಯದು, ಬೇರೆಯವ್ರನ್ನ ನಂಬೋದಕ್ಕಿಂತ. ಸೊ ನಾನು ಪದೇ ಪದೇ ಯಾರನ್ನಾದರೂ ಡಿಪೆಂಡ್ ಆಗಬೇಡಿ ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಅದೇ ನಿಮಗೆ ನಾಳೆ ದಿನ ಮುಳ್ಳಾಗ್ಬೋದು. ಸೊ ಅದಕ್ಕೋಸ್ಕರ ಪದೇ ಪದೇ ನಾನು ಬಿಸ್ನೆಸ್ಸಲ್ಲಿ ಯಾರನ್ನೂ ನಂಬೇಡಿ. ಆಮೇಲೆ ಇನ್ನೊಂದೇನಂತಂದರೆ, ನೀವು ಫಿನಾನ್ಷಿಯಲಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಮಾಡ್ತೀವಿ ಅಂತ ಏನಾದರೂ ಇದ್ದರೂ ಕೂಡ ನಿಮ್ಮ ಕೈಯಲ್ಲಿ ಆಗೋಷ್ಟು ಮಾಡಿ. ಪಾರ್ಟ್ನರ್ಶಿಪ್ ಬೇಡ, ಟ್ರೈ ಮಾಡಿ. ಇಲ್ಲ ನನಗೆ ಪಾರ್ಟ್ನರ್ಶಿಪ್ಪೇ ಬೇಕು, ನನಗೆ ಆಪ್ಷನ್ನೇ ಇಲ್ಲ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಅನ್ನುವಾಗ ಯು ಕ್ಯಾನ್ ಗೋ ಹೆಡ್. ಬಟ್ ಸ್ಟಿಲ್ ನಾನು ರೆಕಮೆಂಡ್ ಮಾಡೋದೇನಂತಂದರೆ, ಆದಷ್ಟು ಪಾರ್ಟ್ನರ್ಶಿಪ್ನ ಅವಾಯ್ಡ್ ಮಾಡಿ. ಯಾವುದಾದ್ರೂ ಬಿಸ್ನೆಸ್ ಇದ್ರೂ ಅಷ್ಟೇ, ಒಂದು ರಿಜಿಸ್ಟ್ರೇಷನ್ ಅಂತ ನೀವು ಸ್ಟಾರ್ಟ್ ಮಾಡುವಾಗ ಪ್ರೈವೇಟ್ ಲಿಮಿಟೆಡ್ ಏಕ್ದಮ್ ತೊಗೊಳ್ಳೋದಂಥದ್ದು ಬೇಕಾಗಿಲ್ಲ. ನೀವು ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಪ್ರೊಪ್ರೈಟರ್ಶಿಪ್. ಆ ಪ್ರೊಪ್ರೈಟರ್ಶಿಪ್ಗೆ ನಿಮ್ಮದೇ ಆದಂಥ ಒಂದು ಡಿಸಿಷನ್ನ ನೀವು ತೊಗೊಳ್ಬೋದು. ತಪ್ಪಾದರೂ ನಿಮ್ಮದೇ ಇರುತ್ತೆ, ಸರಿಯಾದರೂ ನಿಮ್ಮದೇ ಇರುತ್ತೆ. ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಬ್ಲೇಮ್ಸೇ ಇರುತ್ತೆ. ಯಾಕೆ ಅಂತಂದರೆ, ಒಂದು ಪಾರ್ಟ್ನರ್ಶಿಪ್ ಅಂತ ನೀವು ಶುರು ಮಾಡ್ಕೊಂಡಿರ್ತೀರ, ಅವ್ರ ಮೆಂಟ್ಯಾಲಿಟಿನೇ ಒಂಥರ ಇರುತ್ತೆ, ಇನ್ನೊಂದು ನಿಮ್ಮ ಮೆಂಟ್ಯಾಲಿಟಿನೇ ಒಂಥರ ಇರುತ್ತೆ. ಸರಿ, ಅಡ್ಜಸ್ಟ್ ಆಗಿ ನೀವಿಬ್ಬರು ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಎಲ್ಲೋ ತಪ್ಪಾಯಿತು ಅಂದರೆ ಅವ್ರು ಹೇಳಿದ್ದಕ್ಕೆ ನಾನು ಹಿಂಗೆ ಮಾಡಿದೆ ಅನ್ನೋ ಬ್ಲೇಮ್ ನಿಮಗೂ ಇರುತ್ತೆ, ಇಲ್ಲ ಅವ್ರಿಗೂ ಅಂತ ಅನ್ನಿಸ್ತಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಪ್ರೊಪ್ರೈಟರ್ಶಿಪ್ನ ನೀವು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋ ಒಳ್ಳೆಯದು. ಈಗ ಮುದ್ರಾ ಲೋನ್ಸ್ ಅಂತ ನಾನು ಲಾಸ್ಟ್ ಟೈಮ್ ಕೂಡ ಮೆನ್ಷನ್ ಮಾಡಿದ್ದೆ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದರೂ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ ಮಾಡೋದಕ್ಕೆ ವಿತೌಟ್ ಕೊಲ್ಯಾಟ್ರಲ್, ಯಾವುದೇ ಕೊಲ್ಯಾಟ್ರಲ್ ಇಲ್ದಿರ ಮುದ್ರಾ ಲೋನ್ ಫೆಸಿಲಿಟೀಸ್ ಸಿಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಇದು ಯೂನಿಯನ್ ಬ್ಯಾಂಕಲ್ಲಂತೂ ಖಂಡಿತ ಇದೆ. ಯೂನಿಯನ್ ಬ್ಯಾಂಕಲ್ಲಿ ನೀವು ಅಪ್ರೋಚ್ ಮಾಡಿದ್ರೆ ಯಾವುದಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ನೀವು ಯಾವುದಾದ್ರೂ ಪರವಾಗಿಲ್ಲ, ಮಹಿಳೆಯರು ಯಾವುದಾದ್ರೂ ಬಿಸ್ನೆಸ್ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಲೋನ್ ಫೆಸಿಲಿಟೀಸು ಅಪ್ ಟು 50 lakhsನ ಕೊಡ್ತಾರೆ. ಇನ್ನು KSFC ಬ್ಯಾಂಕಲ್ಲಿ ಕೂಡ ಕೊಡ್ತಾರೆ. ಅದು ಕ್ಯಾಟಗರಿ ವೈಸ್ ಇರುತ್ತೆ. ಕ್ಯಾಟಗರಿ ವೈಸ್ವರೆಗೂ ನಿಮಗೆ 50 lakhsವರೆಗೂ ಅವರು ಲೆಸ್ ಇನ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡ್ತಾರೆ, 4% ಕೊಡ್ತಾರೆ. ಅದು ಕ್ಯಾಟಗರಿ ವೈಸ್ ಇರುತ್ತೆ. ಸೊ ಇದು ಯಾರಾದರೂ ಕ್ಯಾಟಗರಿ ವೈಸ್ ಇದ್ದರೆ ನೀವು ಅವ್ರಿಗೆ ಇದು ಮಾಡ್ಕೋಬೋದು. ಜನರಲ್ಲಿ ಇರುವಾಗ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ, ಅಪ್ ಟು 8.5 to 13.5% ಬರುತ್ತೆ. ಸೊ ಇದನ್ನು ಗೌರ್ಮೆಂಟ್ ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀವು ತಗೊಳ್ಳೋದ್ರಿಂದ ಸೇಫ್ ಇರುತ್ತೆ. ಆಮೇಲೆ ಮುದ್ರಾ ಲೋನ್ ಎಲ್ಲ ವಿತೌಟ್ ಕೊಲ್ಯಾಟ್ರಲ್, ಅಂದರೆ ವಿತೌಟ್ ಸೆಕ್ಯೂರಿಟಿ ಕೊಡೋದ್ರಿಂದ ಮುದ್ರಾ ಲೋನ್ ಫೆಸಿಲಿಟೀಸ್ ಚೆನ್ನಾಗಿದೆ. ಬಟ್ ಬ್ಯಾಂಕ್ ಮ್ಯಾನೇಜರ್ಸ್ನ ಸ್ವಲ್ಪ ನೋಡಿ ಕನ್ವಿನ್ಸ್ ಮಾಡ್ಕೊಳ್ಳೋವಂಥದ್ದು ನಿಮ್ಮಲ್ಲಿರುತ್ತೆ. ಸೊ ಇದಿಷ್ಟು ಅಂತೂ ಡೆಫಿನೆಟ್ಲಿ ಆಗುತ್ತೆ. ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತಂದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಇಲ್ಲ ನನಗೆ ಮ್ಯಾನುಫ್ಯಾಕ್ಚರಿಂಗ್ ಬೇಡ ಅಂತಂದರೆ ಒಂದು ಸ್ವಲ್ಪ ಗೀಸರ್ಸ್ ಇರುತ್ತೆ, ಆ ಥರ ಎಲೆಕ್ಟ್ರಿಕಲ್ ಐಟಮ್ಸು, ಹೋಮ್ ಅಪ್ಲಯನ್ಸಸ್ಸು, ಆ ಥರ ನೀವು ತೊಗೊಂಡು ಕೂಡ ಒಂದು ನಿಯರ್ ಬೈ ಶಾಪಲ್ಲಿ ಸೇಲ್ ಮಾಡ್ಬೋದು. ಇಲ್ಲ ಅಂತಂದರೆ ಆ ಥರ ಬೇಡ ಅಂತಂದರೂ ನಿಯರ್ ಬೈ ಶಾಪಿಗೆ ನೀವು ಹೋಲ್ಸೇಲ್ ಡೀಲರ್ಶಿಪ್ಪಲ್ಲಿ ನೀವು ಕೊಡ್ಬೋದು. ಹೋಮ್ ಅಪ್ಲಯನ್ಸಸ್ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ, ಇವಾಗ ನಮ್ಗೆ ಗೊತ್ತಿರೋಂಗೆ ಮಿಕ್ಸಿ ಆಗಿರ್ಬೋದು, TV ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಇದನ್ನು ಒಂದು ಕಂಪ್ನಿಯಿಂದ ನೀವು ಪರ್ಚೇಸ್ ಮಾಡಿ ಇನ್ನೊಬ್ಬರಿಗೆ ರೀಟೇಲ್ ನೀವು ಕೊಟ್ಟಾಗ ಅದು ಒಂದು ಬಿಸ್ನೆಸ್ ಆಗುತ್ತೆ. ಅದನ್ನು ನೀವು ಯಾವಾಗೂ ನಿಮ್ಮ ಪ್ರೆಸೆನ್ಸಲ್ಲೇ ಬೇಕು ಅನ್ನೋದೇನಿಲ್ಲ, ಒಂದು ಒಳ್ಳೆ ಕಾಂಟ್ಯಾಕ್ಟ್ನ ನೀವು ಬಿಲ್ಡ್ ಮಾಡ್ಕೋಬೇಕು ಬೇಕಾಗುತ್ತೆ. ಅದು ಒಂದು. ಇನ್ನೊಂದು ಬಿಸ್ನೆಸ್ ಅಂತಂದರೆ ಕಸ್ಟಮ್ಸ್ ಕ್ಲಿಯರೆನ್ಸಲ್ಲಿ ಔಟ್ಡೇಟೆಡ್ ಇರುತ್ತೆ. ಅಂದರೆ ನೀವು ಕಸ್ಟಮ್ಸ್ ಕ್ಲಿಯರೆನ್ಸ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ, ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಕಸ್ಟಮ್ಸ್ ಕ್ಲಿಯರೆನ್ಸಲ್ಲಿ ಕೆಲವರು ಬಿಟ್ಬಿಟ್ಟಿರ್ತಾರೆ, ಕ್ಲಿಯರೆನ್ಸ್ ಆಗದಿರ ಅದನ್ನು ಹರಾಜು ಕೊಡ್ತಾರೆ. ಇಷ್ಟು ದಿನ ಆದಮೇಲೆ ಅವರು ಕ್ಲಿಯರೆನ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ರ ಹತ್ರ ಪ್ರಾಪರಾಗಿ ಡಾಕ್ಯುಮೆಂಟ್ ಇರಲ್ಲ. ಬಟ್ ಕಸ್ಟಮ್ಸ್ ಏನು ಮಾಡುತ್ತೆ, ನಮ್ಮ ಗೌರ್ಮೆಂಟಿಂದ ಅದನ್ನು ಹರಾಜಿಗೆ ಬಿಡ್ತಾರೆ, ಅದನ್ನು ಒಳ್ಳೊಳ್ಳೆ ಪ್ರೈಸ್ಗೆ ಹರಾಜಿಗೆ ಬಿಡ್ತಾರೆ. ಅದನ್ನು ತೊಗೊಂಬಂದು ಎಷ್ಟೋ ಜನ ಇವಾಗ ಬಿಸ್ನೆಸ್ ಮಾಡ್ತಿದ್ದಾರೆ. ಅದು ಒಂದು ಒಳ್ಳೆ ಆಪ್ಷನ್. ಯಾಕೆಂದರೆ ಇವಾಗ ಒಂದು 40,000 50,000 TV ಆಗುತ್ತೆ ಅಂತಂದರೆ ಅಲ್ಲಿ 8,000 5,000ಕ್ಕೆಲ್ಲ ಆಕ್ಷನ್ಗೆ ಬಂದುಬಿಡುತ್ತೆ. ಯಾಕೆಂದರೆ ಅವ್ರದ್ದು ಬಜೆಟ್ ಏನಿರುತ್ತೋ ಆ ಬಜೆಟಲ್ಲಿ ಅವ್ರು ಸೇಲ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಅಷ್ಟೇ. ಕ್ಲಿಯರೆನ್ಸ್ ಇಷ್ಟು ದಿನ ಅಂತ ಇರುತ್ತೆ. ಆ ಕ್ಲಿಯರೆನ್ಸ್ ಅವ್ರು ಮಾಡ್ಕೊಂಡಿಲ್ಲ, ಪ್ರಾಪರ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತಂದರೆ, ಫೇಕ್ ಇದ್ದರೆ ಅದನ್ನು ಆ ಥರ ಕ್ಲಿಯರ್ ಮಾಡಿ ಅದು ಸ್ಟಾಕ್ಔಟ್ ಮಾಡ್ತಾರೆ. ಸೊ ಅದು ಒಂದು ನೀವು ಬಿಸ್ನೆಸ್ ಮಾಡ್ಕೋಬೋದು. ನೀವು ಇದ್ರ ಬಗ್ಗೆ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂತಂದರೆ ನನಗೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಮೇ ಬಿ ಈ ಆಲ್ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಕಂಪ್ಲೀಟ್ಲಿ ನಮ್ಮ ಲೇಡೀಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋವಂಥ ಒಂದು ಪ್ರಯತ್ನ. ಏನು ಯೂಸ್ ಆಗುತ್ತೆ, ಏನು ಯೂಸ್ ಆಗ್ತಿಲ್ಲ ಅಂದ್ರೂ ಅದನ್ನು ಮೆನ್ಷನ್ ಮಾಡಿ, ಖಂಡಿತ ಅದನ್ನು ಕರೆಕ್ಷನ್ ಮಾಡಿಕೊಂಡು ಯಾವ ರೀತಿ ಹೇಳ್ಬೋದು ಅನ್ನೋದನ್ನು ನಾನು ಟ್ರೈ ಮಾಡ್ತೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.